ನಮ್ಮ ಡಾಲಿ ಅವರದ ಅಣ್ಣ ಫ್ರಮ್ ಮೆಕ್ಸಿಕೋ ಮೂವಿದ ಟೀಸರನ್ನು ಫೈನಲ್ ಆಗಿ ರಿಲೀಸ್ ಮಾಡಿದರು. ಬರ್ರಿ ಫಾಸ್ಟ್ ಆಗಿ ಇದ್ರ ಬಗ್ಗೆ ಮಾತಾಡೋಣ. ನನಗೆ ಇದನ್ನು ನೋಡ್ಕೊ ಒಂದೇ ಡೌಟ್ ಬಂತು, ನಮ್ಮ ಇಂಡಿಯಾದ್ದು ಹುಂಜು ವಿಕಾಸ ಮೆಕ್ಸಿಕೋ ಒಳಗೆ ಏನು ಮಾಡತ್ತಾವು? ಈ ಡೌಟ್ ನನಗೆ ಡೆಫಿನೆಟ್ ಆಗಿ ಬಂತು, ನಿಮಗೂ ಬಂತು ಹೇಳಿ ಆವಾಗ ಮುಂದೂರಿನು. ಇದ್ರೊಳಗ ನಮ್ಮ ಡಾಲಿ ಅವ್ರದ್ದು ಒಂದು ಸ್ಪ್ಯಾಗನ್ನು ತೋರಿಸ್ತಾರೋ, ಅಂದ್ರೆ ಡಾಲಿ ಅವರನ್ನು ಹೆಂಗಿರ್ತಾರೋ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಾರು. ಕೈಯಾಗ ಲಾಂಗ, ಕೈಯಾಗ ರಕ್ತ, ಆನಂತರ ಕತ್ತರಿಸಾಗಿ ನಿಂತಾರೋ. ಇದರ ಅರ್ಥ ಒಬ್ಬ ರೌಡಿಸಮ್ ಮಾಡುವಂಥ ವ್ಯಕ್ತಿಯಾಗಿ ನಮ್ಮ ಡಾಲಿ ಅವರ ಈ ಒಂದು ಮೂವಿ ಒಳಗೆ ಮಿಂಚಾರ್ದಾರು. ಬಟ್ ಮೆಕ್ಸಿಕೋ ಒಳಗೆ ಆಲ್ಮೋಸ್ಟ್ ಸೀನ್ ಇರ್ತಾವೆ ಅನ್ನೋ ಚಾನ್ಸ್ ಭಾಳ ಐತಿ. ಟೀಸರು ತೋರಿಸಿದ ಸೀನ್ ಕೂಡ ಮೆಕ್ಸಿಕೋ ಒಳಗೆ ರೆಕಾರ್ಡ್ ಆಗೈತೆ ಅಂತ ಹೇಳ್ಬೋದು. ಅಂದ್ರೆ ಆ ಜನಗಳಾಗಲಿ, ಅಲ್ಲಿ ಹಿಂದೆ ಹೋಗ್ತಾ ಇರುವಂಥ ಒಂದು ಫ್ಲ್ಯಾಗ್ ಆಗಲಿ, ಇದನ್ನೆಲ್ಲ ನೋಡ್ರ ಇದೊಂದು ಮೆಕ್ಸಿಕೋ ಒಳಗೆ ಒಂದು ಅಡ್ಡ ಐತಿ. ಆ ಅಡ್ಡದೊಳಗೆ ಇರುವಂಥ ಜನಗಳ ಏನೋ ಒಂದು ಕಿತಾಬಜಿ ಮಾಡಿದಾರು. ಅಲ್ಲಿ ಹೋಗಿ ನಮ್ಮ ಡಾಲಿ ಏನೋ ಒಂದು ಮಿರಾಕಲ್ ಮಾಡಿಕಸ ಅಲ್ಲಿಂದ ಏನರ ಹೊರಗರ ತೊಗೊಂಬರ್ಬೋದು, ಅಥವಾ ಅಲ್ಲಿ ಏನರ ಒಟ್ಟು ನಡೀತಾ ಇರ್ಬೋದು. ಈ ರೀತಿಯಾದ ಸಿನಾಮಿನಾನ ಈ ಒಂದು ಟೀಸರ್ ಹೋಗಿ ನಾವು ನೋಡ್ತೇವೆ ಡೆಫಿನೆಟಾಗಿ. ಟೀಸರ್ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಅದು ಒಂದು ಮಾತ್ರ ಇದಕ್ಕೆ ಟೀಸರ್ಗೆ ಸೂಟಬಲ್ ಇತ್ತು, ಅದು ಒಂದು ಮಾತ್ರ ಭಾಳಷ್ಟು ಲೈಕ್ ಆಯ್ತು. ಇನ್ನು ಉಳ್ಕಿದ್ದ ಆ್ಯಸ್ ಯೂಸ್ವಲ್ ಇತ್ತು. ನಮ್ಮ ಡಾಲಿ ಅವರನ್ನು ಆಲ್ಮೋಸ್ಟ್ ಅಲ್ಲಿ ಇದ್ದ ಲುಕ್ ಒಳಗೆ ನಾವು ನೋಡ್ತೇವೆ. ಲುಕ್ ಒಳಗೆ ಯಾವುದೇ ರೀತಿಯಾದ ಚೇಂಜ್ ಇಲ್ಲ. ಆನಂತರ ಒಂದು ಡೈಲಾಗ್ ಡೆಲಿವರಿ ಕೂಡ ಸೇಮ್ ಅಣ್ಣ, ಪ್ರೀವಿಯಸ್ ನಾವು ಮೂವಿ ಏನು ನೋಡಿದಲ್ಲ ಹಂಗೆ ಇತ್ತು. ಅದ್ರಾಗ ಏನು ನನಗೆ ಭಾಳಷ್ಟು ಏನು ಹೊಸದನ ಕಾಣಿಸ್ಲಿಲ್ಲ. ಹೊಸದನ ಕಾಣಿಸಿದಿಷ್ಟ ಆ ಮೆಕ್ಸಿಕೋ ಜನರು ಏನದಾರಲ್ಲ ಅದು ಒಂದೇ ಏನೋ ಅಲ್ಲಿ ಬೇರೆ ಥರ ಅನಿಸ್ತು. ಅದನ್ನು ಹೊರತುಪಡಿಸಿ ಇವರು ಏನು ಪ್ರೀವಿಯಸ್ ಮೂವಿ ಇರ್ತಾವಲ್ಲ ಅದೇ ಟೈಪ್ ಆಫ್ ಮೂವಿ ಇರ್ತೈತಿ, ಅದ್ರಾಗ ಏನು ಬೇರೆ ಇಲ್ಲ. ಇನ್ನು ಇದ್ರೊಳಗೆ ಹುಂಜುಗಳು ಕೂಡ ಭಾರಿ ಆ್ಯಕ್ಟಿಂಗ್ ಮಾಡ್ತಾವೆ. ಇದ್ರೊಳಗೆ ನನಗೆ ಲೈಕ್ ಆಗಿದ್ದಂದ್ರೆ ಹುಂಜುಗಳು ಆ್ಯಕ್ಟಿಂಗ, ಇದು ಮಾತ್ರ ನಾ ಹೇಳ್ತಾನು. ಯಾವ ಕಾರಣಕ್ಕಂದ್ರೆ ಯಾಕೋ ಸ್ವಲ್ಪ ಮಟ್ಟಿಗೆ ಡಾಲಿ ಅವ್ರು ಕೂಡ ಇನ್ನೊಂದು ಚೂರು ಬೆಟರ್ ಮಾಡಬೇಕಿತ್ತು ಅನ್ನೋ ಫೀಲ್ ನನಗೆ ಡೆಫಿನೆಟಾಗಿ ಬಂತು. ನಾವು ಹಲಗಲಿ ಮೂವಿದ ಆಲ್ಮೋಸ್ಟ್ ಆಲ್ ಈಗ 6 ತಿಂಗಳು ಹಿಂದೆ ಒಂದು ಟೀಸರ್ನ ನೋಡಿದೆವು. ಅದರ ಬಗ್ಗೆ ಕೂಡ ಇನ್ನೂ ಯಾವುದೋ ಮಟ್ಟಿಗೆ ಸುಳಿವಿಲ್ಲ. ಇದು ಕೂಡ ಭಾಳಷ್ಟು ದೂರ ಹೋಗೋ ಚಾನ್ಸ್ ಐತಿ ನನಗೆ ಅನ್ಸಾಯ್ತು ಹಂಗೆ. ಇನ್ನು ಓವರಾಲ್ ಆಗಿ ಈ ಒಂದು ಟೀಸರ್ ನೋಡಿಕಸ ನನ್ನ ಕಡೆ ಅಂದರೆ ಈ ಒಂದು ಟೀಸರ್ಗೆ 3.5 ಸ್ಟಾರ್ನ ಕೊಡ್ತಾನು. ಕಾರಣ ಇನ್ನೂ ಕೂಡ ಬೆಟರ್ ಮಾಡಬೇಕಿತ್ತು. ಅಂದ್ರೆ ಏನೂ ಸರ್ಪ್ರೈಸ್ ಮೂಮೆಂಟ್ ಇರೋಕ್ಕಿಲ್ಲ. ನಾವು ಡಾಲಿ ಅವರನ್ನು ಒಂದು ಕತ್ತರಿಸೋದನ್ನು ನೋಡೋದನ್ನು ಬಿಟ್ಟರೆ ಉಳ್ಕಿದ್ದೇನು ಸರ್ಪ್ರೈಸ್ ಇರೋಕ್ಕಿಲ್ಲ. ಆ ಕಾರಣಕ್ಕೆ ಆನಂತರ ನಮ್ಮ ಕರ್ನಾಟಕದವ ಅಂತೇಳಿ ಒಂದು ಕರ್ನಾಟಕದ ಒಂದು ಕೊಳ್ಳಾಗಿದ್ದಿದ್ದೆ, ಅದೊಂದು ಸ್ವಲ್ಪ ಮಟ್ಟಿಗೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಈ ಒಂದು ಟೀಸರ್ ಹೋಗ. ಓಕೆ, ಅಣ್ಣ ಫ್ರಮ್ ಮೆಕ್ಸಿಕೋ ಅಂದ್ರೆ ಮೆಕ್ಸಿಕೋ ಒಳಗಿರುವಂಥ ಅಣ್ಣ, ಆತನ ಹೆಸರು ಕೂಡ ಅಣ್ಣನ ನಾವು ಆ ವಿಲನ್ ಡೈಲಾಗ್ಗಳು ಕೂಡ ಕೇಳ್ತವೆ. ಅಂದ್ರೆ ಅವ್ರ ಭಾಷೆನ ಮಾತಾಡ್ತಾರ ಅವ್ರ, ಅದೇನೋ ಮಾತಾಡಿದ್ರು ನಮಗಂದ್ರೆ ಲೆಕ್ಕ ಇರಲಿಲ್ಲ. ಬಟ್ ಲೆಕ್ಕ ಹರಿದಿದ್ದ ನಾನು ನಿಮ್ಮ ಮುಂದೆ ಹೇಳಿನಿ. ಇದಾಗಿತ್ತು ಅಣ್ಣ ಫ್ರಮ್ ಮೆಕ್ಸಿಕೋದ ಟೀಸರ್ ಇವು. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.